ಗೈಸ್ ಲಿಖಿತ ಇದ್ರಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾಳೆ ಗೈಸ್. Everything was going smooth and fine, but unfortunately, ಅವಳು ಲೂಸ್ ಅವಳು ಸಕ್ಕತ್ತಾಗಿ ತಿನ್ಬಿಟ್ಟಿದ್ಯಾ. ತಿನ್ನಕ್ಕೆ ಹುಟ್ಟಿರ್ತಾರೆ ಗೈಸ್. ಫೀಲಿಂಗ್ ಸೋ ಹಾರ್ಟ್ ಬ್ರೋಕನ್. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ನೀವು ಆಬ್ವಿಯಸ್ಲಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ಅನ್ವಿತಾ ಅವರ ಊರ್ ಟ್ರಿಪ್ ಮುಗಿಸ್ಕೊಂಡು ಬಾಗಲಕೋಟೆ ಮುಗಿಸ್ಕೊಂಡು ಬೆಲ್ಗಾಮ್ಗೆ ಹೋಗ್ತಾ ಇದ್ದೀರಿ. ಸೊ ಇನ್ನೇನು ಅವ್ರ ಅಮ್ಮ ಎಲ್ಲೋ ಹೋಗಿದ್ದಾರೆ, ಬರ್ತಾವ್ರೆ. ಸೊ ಅವ್ರು ಬಂದಮೇಲೆ ಅವ್ರು ಟ್ಯಾಕ್ಸಿ ಬುಕ್ ಮಾಡಿದ್ದೀರಾ, ಕಾರ್ ಬುಕ್ ಮಾಡಿದಾರಂತೆ. ಸೊ ಅಲ್ಲಿಂದ ಬೆಲ್ಗಾಮ್ಗೆ ಹೊಡ್ತೀರಾ. ಐ ವಿಲ್ ಶೋ ಯು. ಓಕೆ, ಬೆಲ್ಗಾಮ್ ಬರ್ತಾ ಇದ್ದೀವಿ. ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಪ್ಲೀಸ್. ಲೆಟ್ಸ್ ಗೋ ಟು ಬೆಲ್ಗಾಮ್. ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನು ಮಿಸ್ ಮಾಡ್ಕೊಂತೀಯ? ಅಂದರೆ ಆಲ್ ಬೆಡ್ ಮಿಸ್ ಮಾಡ್ಕೊಂತೀಯಲ್ಲ ಈ ರೂಮ್ನ. ಬೇಸಿಕಲಿ ಅವಳು ಎಲ್ಲ ಇಲ್ಲೇ ಇದ್ಲು 2 ದಿನ ಬಿಟ್ಟು ಆಚೆನೇ ಬಂದಿರಲಿಲ್ಲ. ಹಾಂ, ಸೊ ನಾನು ಮಿಸ್ ಮಾಡ್ಕೊಂಡು ಇವಾಗ ಹೊರಡೋಣ ಗೈಸ್, ಬನ್ನಿ. ಈಗ ಜಸ್ಟ್ ಊರು ಬಿಟ್ಟು ಬೆಲ್ಗಾಮ್ಗೆ ಹೋಗ್ತಾ ಇದ್ದೀರಿ ಗೈಸ್. ಓಕೆನಾ? ಸೊ ಲೆಟ್ಸ್ ಗೋ ಗೈಸ್. ಇದು ಇವ್ರ ಊರ್ ಮಾರ್ಕೆಟ್ ಅಂತೆ. ಹೆಂಗೆ ನಮ್ಮ ಕಡೆ ಮಾರ್ಕೆಟ್ ಇರುತ್ತೋ ಬೆಂಗಳೂರಲ್ಲಿ, ಇದು ಇವ್ರ ಊರ್ ಮಾರ್ಕೆಟ್ ಅಂತೆ. ನೋಡ್ಕೊಬಿಡಿ ಗೈಸ್. ಇಲ್ಲೇ ಶಾಪಿಂಗ್ ಬರೋದು, ಬಟ್ಟೆ ಎಲ್ಲ ಅನ್ವಿತಾ ಇಲ್ಲೇ ತಗೊಳ್ಳೋದು ಯೂಶಲಿ. ಸಿನಿಮಾ ಥಿಯೇಟರ್ ಇತ್ತಂತೆ, ಅವೆಂಟ್ ಟಾಕೀಸ್ ಅಂತ. ಅವಾಗ ಫ್ರೀಯಾಗಿ ಹೋಗ್ತಾ ಇದ್ರು. ಒಂದ್ಸಲ ಅರ್ಧ, ಇನ್ನೊಂದ್ಸಲ ಫಸ್ಟ್ ಟೈಮ್ ಹಾಫ್ ಮೂವಿ, ಸೆಕೆಂಡ್ ಟೈಮ್ ಹಾಫ್ ಮೂವಿ. ಒಂದೊಂದ್ಸತಿ ಫುಲ್ ಮೂವಿ ಸಿಕ್ಕಿರಲಿಲ್ಲ. ಒಂದೊಂದು ಮೂವಿ 3 ಸಲ ನೋಡಿ ಕಂಪ್ಲೀಟ್ ಮಾಡ್ತೀನಿ. ಅರಳಿರುವ ಹೂವಿನಲ್ಲಿ ನಿನ್ನ ನೋಟವಾ, ಹರಿಯುತ್ತಿಯ ನೀರಿನಲ್ಲಿ ನಿನ್ನ ಓಟವಾ, ಇಂಪಾದ ಗಾನದಿಂದ ಹೊರ ಹೋಗೋ ಸಿರೆಲ್ಲ ಕನಸಾಗಲಿ, ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ. ಸೂರ್ಯನ ಹಾಗೆ ಮಾಡುವೆ, ಯಾರ ತಂದೆಗೂ ಹೋಗಲಾರನು. ಇದು ಜಾತ್ರೆಗೆ ಹೋಗ್ತಾ ಇದಾರೆ ಲೈನಾಗಿ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು, ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಲೈನಾಗಿ. ಎಷ್ಟೊಂದಿದೆ ಖುಷಿ ನೋಡಿ, ಸ್ವಲ್ಪದಲ್ಲಿ ಹೆಂಗ್ ಖುಷಿ ಇರ್ತಾರೆ ಜನ ಪಾಪ. ಕಾರು ಇಲ್ಲ, AC-ನೂ ಇಲ್ಲ, ವಿಂಡೋಸ್ ಇಲ್ಲ, ಬಿಸಿಲಲ್ಲಿ ಹೋಗ್ತಾ ಇದಾರೆ. ಏನು ಬೇಡ ಅಂತಾರ ನೋಡಿ. ನಿಮ್ ತರ ಹಿಂಗ್ ಹೋಗ್ಬೇಕು ಲಿಖಿತ. ಎತ್ತಿನ ಬಂಡಿ ಎಲ್ಲ ಹೊಡ್ಕೊಂಡು, ಎತ್ತಿನ ಬಂಡಿ ಇದು ಅನ್ವಿತಾ ಓಡಿಸಿದ್ಲು ಜೀಕವಿಕೆಯಲ್ಲಿ. ಗೈಸ್, ನಮ್ ವಿವಿಪುರಂ, ಬೆಂಗಳೂರಲ್ಲಿ ವಿವಿಪುರಂ ಇದೆಯಲ್ಲ, ಅದೇ ತರ ಇಲ್ಲಿ ಯಾವ್ದಾವ ಹೆಸರು, ಕಾವ್ಕೊಟ್ಟ ಅಂತ ಇದೆಯಂತೆ. ಅದ್ ನಾನ್ ನಿಮಗ್ ತೋರಿಸ್ತೀನಿ ರೀ. ನಾನ್ ಜೋರಾಗಿ ಮಾತಾಡ್ತಿದೀನಿ, ಯಾಕಂದ್ರೆ ನಾನು ಇದು ಹಾಕೊಂಡಿದ್ದೀನಿ. ಪ್ಲಸ್ ಇಲ್ಲಿ ಗಾಳಿ ಅದಕ್ಕೆ ಇದರಿಂದ ನೋಡಿ ಗೈಸ್, ಇದರಿಂದ ನಮ್ ವಿವಿಪುರಂ ತರ ಕಾವ್ಕೊಟ್ಟ ಅಂತೆ. ಯು ವಿಲ್ ಗೆಟ್ ಫುಡ್ ಐಟಮ್ಸ್ ಫುಲ್. ನೋಡಿ ಆ ಸ್ಟ್ರೀಟ್ ಫುಡ್, ಇಟ್ಸ್ ಅಮೇಸಿಂಗ್, ಆಸ್ಥೆಟಿಕ್ ಆಗಿದೆ ಅಲ್ವಾ. ಕುತ್ಕೊಳ್ಳೋಕ್ಕೂ ಜಾಗ ಕೊಟ್ಟವ್ರೆ, ಚೆನ್ನಾಗಿದೆ ಒಂಥರ. ಓ ನೈಸ್ ಅಲ್ಲ, ಹೈಜಿನಿಕ್ ಇದೆ. ಅದ್ಯಾಕೆ ಕನ್ನಡದಲ್ಲಿ ಬರ್ದಿದ್ದಾರೆ ಪ್ಲಸ್ ಹಿಂದಿದಲ್ಲೂ ಬರ್ದಿದ್ದಾರೆ? ನಮ್ ಬೆಂಗಳೂರಲ್ಲಿ ಬರೀ ಕನ್ನಡದಲ್ಲಿ ಅಷ್ಟೇ ಬರೀ. ಮಮ್ಮಿ ಯಾವಾಗ್ಲೂ BSc ಅಂತ ಇರ್ತಾ ಇರ್ತೀಯ. BSc ನಮ್ಮ ಅಮ್ಮಂಗೆ ಇಷ್ಟ ಗೈಸ್ ಇದು. ನಂಗೇನಂತ ಅಷ್ಟು ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗಿತ್ತು. ಯಾವಾಗ್ಲೂ ಫೇಮಸ್ ಅಂತ ಗೊತ್ತಿತ್ತು ಅಷ್ಟೇ. ಇವಾಗ ಆಕ್ಚುಲಿ ನಾವು ಅನ್ವಿತಾ ಅವ್ರ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಸೊ ದೊಡ್ಡಮ್ಮ ಮನೆಗೆ ಹೋಗಿ ತೋರಿಸ್ತೀನಿ, ಓಕೆನಾ?
ಗೈಸ್ ಇವಳು ಅಜ್ಜಿ ಇವಳು ನನಗೆ ಎಷ್ಟು ಟ್ರಿಪ್ ಓಡಿಸ್ತಾವಳು ಅಂದ್ರೆ ಲಿಟ್ರಲಿ ನಂಗೆ ಆಗ್ತಾ ಇಲ್ಲ ಇವಾಗ ಎಷ್ಟು ಇಲ್ಲ ಗೈಸ್ ಸೀರಿಯಸ್ಲಿ ನಾನು ಹುಟ್ಟಿದಾಗಿಂದ ಇಷ್ಟು ಹೋಗಿಲ್ಲ ನಮ್ಮ ಅಪ್ಪಾಜಿ ಒಬ್ರು ಸುತ್ತು ಅಂತ ಈ ಕಡೆ ಬರೋ ಏನೋ ಮಾಡ್ತಾರವ್ರು ಇವಾಗ ಎಲ್ಲಿ ಹೋಗ್ಬೇಕು ಅಲ್ಲೇನೋ ಇತ್ತು ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಸಾಲ ಪಾವ್ ತಿನ್ನ ಹಂಗಂದ್ರೆ ಪಾವಲ್ಲಿ ಏನೇನೋ ಮಸಾಲೆ ಗುಡ್ ಸರಿ ಆಯ್ತು ತಿನ್ನೋಣ ಬನ್ನಿ ಗೈಸ್ ನಂಗಂತೂ ತಲೆ ಕೆಟ್ಟೋಗಿ ಹೊಟ್ಟೆ ಹಸ್ತೋಗ್ಬಿಟ್ಟಿದೆ ಅದು ಹೊಟ್ಟೆ ಹೊಲ್ಸ್ಬಿಡ್ತೀವಿ ನಂಗೆ ಅದು ಇದರಲ್ಲಿ ತಲೆ ಕೆಟ್ಟೋಯ್ತು ನಂಗಂತೂ ಹಿಂಗೆಲ್ಲ ಹೋಗ್ಬಿಟ್ಟು ನಮ್ಮ ಬೆಂಗಳೂರವ್ರಿಗೆ ಇವೆಲ್ಲ ಇಷ್ಟು ಹೊಸದು ಅನ್ಸುತ್ತಲ್ವಾ ಇಲ್ಲ ನನ್ನೊಬ್ಬಳಿಗೆ ಅನಿಸ್ತಾಯ್ತಾ ನನಗೆ ಹೇಳಿ ಓಕೆ ಮುಚ್ಚರೈ ಅನ್ವಿತಾ ಗೋಕಾಕ್ ಅವಳಲ್ಲ ಅನ್ವಿತಾ ನಮ್ಮ ಬೆಂಗಳೂರವಳು ಓಕೆ ಹ್ಞೂ ಬಿಡೋಣ ನೋಡಿ ಅದು ಸರಿ ಬನ್ನಿ ಹೋಗೋಣ ಬರೀ ಹಂಗೆ ಇಲ್ಲ ಬಂದಿತ್ತು ನಾವು ಸೊ ಓಕೆ ಏನು ಕಾಫಿ ಇದೆಯಾ ಕೋಲ್ಡ್ ಫಿಲ್ಟರ್ ಕಾಫಿ ನಮ್ಮ ಕಡೆ ಬೆಂಗಳೂರು ಥರ ಎಲ್ಲ ಟೇಸ್ಟ್ ಬರೋದು ಎಲ್ಲಿ ಇವಾಗ ನೋಡ ಬರೀ ಸಿರಿ ಗೈಸ್ ಬಸ್ ನೋಡ್ತೀನಿ ಏನಂತ ಎಲ್ಲ ಮಕ್ಕಳು ತಿನ್ನಕ್ಕೆ ಇಟ್ಟಿರ್ತಾರೆ ಗೈಸ್ ಅದು ನಾನು ಅದು ಇದಾಗ್ತಾರಲ್ಲ ಒಳಗಡೆ ನೋಡಿ ಏನಾಗ್ತದೆ ಖಾರ ಬುಂದಿ ದಟ್ ಐ ಡೋಂಟ್ ಲೈಕ್ ಅವ್ರಿಗೆ ಹೇಳಿ ಇದಕ್ಕೆ ಹಾಕ್ಬೇಡ ಅಂತ ಹಾಕ್ತಾರಾ ತುಕ್ಕಪುರಿಗೆ ನಂಗೆ ಇಷ್ಟ ಆಗಲ್ಲ ಇವಾಗ ಕೋಲ್ಡ್ ಕಾಫಿ ಒಂದು ಆರ್ಡರ್ ಮಾಡಿದ್ದೀರಿ ನನಗೆ ಆ್ಯಕ್ಚುಲಿ ಇವ್ನು ಕುಡಿಸ್ಬಿಟ್ಟು ಕೋಲ್ಡ್ ಕಾಫಿ ನಂಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನನಗೆ ಮನೇಲಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಇಲ್ಲ ಚೆನ್ನಾಗಿ ಮಾಡಲ್ಲ ಅವಳು ಅದಕ್ಕೆ ಕೋಲ್ಡ್ ಕಾಫಿ ಮಾಡ್ತಿದ್ದಾರೆ ಸೊ ಲೆಟ್ಸ್ ಡ್ರಿಂಕ್ ಕೋಲ್ಡ್ ಕಾಫಿ ನಾನು ಆ್ಯಕ್ಚುಲಿ ಪಲಾವ್ ತಿನ್ಬೇಕಂತ ಅನಿಸ್ತಾ ಇದೆ ಎಷ್ಟು ದಿವಸ ಆಯ್ತಲ್ಲ ನಾನು ದೊಣ್ಣೆ ಬಿರಿಯಾನಿ ಪಲಾವ್ ಎಲ್ಲ ತಿಂದು ಇಟ್ಸ್ ಬಿನ್ ನಿಯರ್ಲಿ 10 days ಆಯಿತಾ ಅದಕ್ಕೆ ಇವಳಿಗೆ ಪಲಾವ್ ಹುಡುಗು ಅಂದರೆ ಅಲ್ಲ ಅದು ಉಡುಪಿದ ಅಲ್ಲಿ ಪುಲಾವ್ ಏನು ನಂಗೆ ಹೇಳಕ್ಕೂ ಬರಲ್ಲ ಅದು ಹೇಳು ಮೆನ್ಯೂ ಅಲ್ಲಿ ಪುಲಾವ್ ಅಂತ ಕೊಟ್ಟಿದ್ರು ಹಾಂ ಪುಲಾವ್ ಇದೆ ಇವ್ರೂರು ಬಂದಾಗ ಹೆಂಗೆ ಚೇಂಜ್ ಆಗ್ಬಿಡ್ತಾರಲ್ಲ ಜನ ನಮ್ಮ ಥರ ಹೆಂಗಿರ್ತಾರೋ ಹಂಗಿರ್ಬೇಕು ಕೋಲ್ಡ್ ಕಾಫಿ ತಗೊಂಡವಳೆ ಬಿಸಿ ಐತೆ ಬಿಸಿ ಆಯ್ತಾ ಬೇಕಿತ್ತವಳಿಗೆ ನಾನು ಬೋಬಾ ಹೇಳಿದ್ದೀನಿ ಬೋಬಾ ಆಮೇಲೆ ಇಂಟೇಕ್ ಬೋಬಾ ಅವ್ರು ಅಲ್ಲೊಂದು ಏನು ಚೆನ್ನಾಗಿದೆ ಏನದು ಕಾವ್ಗಲ್ಲಿ ಹಾಂ ಕಾವ್ಗಲ್ಲಿ ಅದೇ ಆ ಪ್ಲೇಸ್ ಹೆಸರಲ್ಲ ಅವ್ರಿಗೆ ಶ್ರೀನಾಥ್ ಮಸಾಲಾ ಪಾವ್ ಇಟ್ ವಾಸ್ ರಿಯಲಿ ರಿಯಲಿ ಗುಡ್ ಒಂಥರ ಲೆಮನ್ ಟೇಸ್ಟು ಆಮೇಲೆ ಇಲ್ಲೂ ಅಷ್ಟೇ ಸುಕ್ಕಾಪುರಿಯ ಲೆಮನ್ ಟೇಸ್ಟು ಸೋ ಗುಡ್ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ರಿ ಸೊ ಇವಾಗ ಅನ್ವಿತಾ ಕಾನ್ಸರ್ಟ್ ಮಾಡ್ತಿದ್ದಾಳೆ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಶಿ ಇಸ್ ಡೂಯಿಂಗ್ ದ ಕಾನ್ಸರ್ಟ್ ವಾಯ್ಸ್ ಕೇಳಿಸ್ತಿದ್ಯಾ ಹೆಂಗೆ ಸೊ ಹಾಡಾಡು ಅನ್ವಿತಾ ನಮ್ಮ ಆಡಿಯನ್ಸ್ ಈ ಕಡೆ ಇಲ್ಲಿ ಕೂತ್ಕೊಳ್ಳ ಅಲ್ಲಿ ಲೈಟ್ ಇದೆ ಅದು ಕಾನ್ಸರ್ಟ್ ಯಾರೇ ಹಾಡಲಿ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿದಂಪಲ್ಲಿ ಓಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ಹೊಸದ ಹಾದಿಯು ಸುಖವ ತರುವುದೇನು ಪ್ರೀತಿಯ ಬರೆದರೆ ಶಾಂತಿ ಇರುವುದೇನು ದಾನವನಾಗದೆ ಮಾನವನಾಗು ನಗಿಸುತ್ತ ನಗುತ್ತಳಿ ಬಾಳಲಿ ಸಾಗು ವೆಲ್ ಗೈಸ್ ಇವಾಗ ಬೆಡ್ಗೆ ಬಂದ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅನ್ವಿತಾ ಐ ಡೋಂಟ್ ನೋ ಲೈಕ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಸ್ಮೂತ್ ಆ್ಯಂಡ್ ಫೈನ್ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದೊಳ್ಳೆ ನ್ಯೂಸ್ನ ಬಟ್ ಅನ್ಫಾರ್ಚುನೇಟ್ಲಿ ಅದು ನನಗೆ ಸಿಕ್ಕಿಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಡಿಸಪಾಯಿಂಟಿಂಗ್ ಫಾರ್ ಮಿ ನಾನು ಮುಂದೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ನನಗಂತೂ ಮೂಡಿಲ್ಲ ಅದನ್ನು ಹೇಳೋದಕ್ಕೆ ಬಟ್ ಐ ಆಮ್ ರಿಯಲಿ ಫೀಲಿಂಗ್ ಸೋ ಹಾರ್ಟ್ ಬ್ರೋಕನ್ ಲೈಕ್ ಲಿಟ್ರಲಿ ಒಂಥರ ಪೀಸಸ್ ಮೈ ಹಾರ್ಟ್ ಈಸ್ ಬ್ರೋಕನ್ ಇನ್ ಟು ಪೀಸಸ್ ಲಿಟ್ರಲಿ ಇಟ್ಸ್ ಓಕೆ ನನ್ನ ಲೈಫಲ್ಲಿ ಇಷ್ಟೊಂದು ಕಷ್ಟ ಅನ್ಭೋಗ್ಸಿದ್ದೀನಿ ಆ್ಯಂಡ್ ಇದೊಂದು ಕಷ್ಟ ಅಂತ ಅನ್ಭೋಗ್ತೀವ್ರು ಎಲ್ಲೋ ಒಂದು ಕಡೆ ನಂಗೆ ದಾರಿ ಕೊಡ್ತಾನೆ ಅಂತ ಅಂದ್ಕೊಂಡು ಮುಂದೆ ಕಾಲಿಡ್ತೀನಿ ಇನ್ನೇನು ನನ್ನ ಹತ್ರ ಆಪ್ಷನ್ನೇ ಇಲ್ವಲ್ಲ ಎನಿವೇಸ್ ಏನಂತ ನೀವು ಕನ್ಫ್ಯೂಸ್ ಮಾಡೋದು ಬೇಡ ಏನೋ ಶೇರ್ ಮಾಡ್ಬೇಕನ್ನಿಸ್ತು ಮಾಡೋದು ಅಷ್ಟೇ ಗೈಸ್ ನಾನು ಯೂಶ್ವಲಿ ಏನೋ ನನ್ನ ಕಷ್ಟ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಬಟ್ ಏನೋ ಮಾಡ್ಕೋಬೇಕಂತ ನಿಮ್ಮ ಜೊತೆ ಕ್ಯಾಮ್ರಾ ಮುಂದೆ ಅಟ್ಲೀಸ್ಟ್ ನಾನು ಕ್ಯಾಮ್ರಾ ಮುಂದೆ ಮಾಡ್ಕೊಬೇಕಂತ ಅನಿಸ್ತು ಮಾಡ್ಕೊಂಡಿದ್ದೀನಿ ಎನಿವೇಸ್ ನಾನು ನಾಳೆ ಇಡೀ ಬೆಳಗಾಮ್ಗೆ ನಾನು ಜೊತೆ ಸುತ್ತಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ತೋರಿಸ್ತೀನಿ ಎಲ್ಲ ಏನೇನು ಸಿಗುತ್ತೆ ಅಂತ
ಇವಾಗ ಸದ್ಯಕ್ಕೆ ಮಲ್ಕೊತೀನಿ. ಸೊ ಗೈಸ್ ಗುಡ್ ಮಾರ್ನಿಂಗ್. ಇವಾಗ ನಾವು ಬೆಳಗಾಮಲ್ಲಿ ಇದ್ದೀವಿ. ಇವಾಗ ಬೆಳಗಾಂ ಟೂರ್ ಮಾಡೋಕೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ. ಸೊ ಲೆಟ್ ಸಿ ಹೇಗಿರುತ್ತೆ ಅಂತ. ನಾವು ಫಸ್ಟ್ ಟೈಮ್ ಬೇರೆ ಸಿಟಿಯಲ್ಲಿ ಗಾಡಿ ಓಡಿಸ್ತಾರೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ದಿಸ್ ಅ ವೆರಿ ಫಸ್ಟ್ ಟೈಮ್ ನಮ್ಮ ಅಮ್ಮಂಗೆ ಗೊತ್ತಿಲ್ಲದ್ರೆ ಐ ಆಮ್ ಡೂಯಿಂಗ್ ಸಮಥಿಂಗ್. ಬಟ್ ನಾನು ಹಿಂಟ್ ಕೊಡ್ತೀನಿ ನಮ್ಮ ಅಮ್ಮಂಗೆ ಯಾವಾಗಲೂ. ಲೆಟ್ಸ್ ಗೋ. ಗೈಸ್ ಇವಾಗ ಜಸ್ಟ್ ರೆಸ್ಟೋರೆಂಟಿಗೆ ಬಂದಿದ್ದೀರಿ. ರೆಸ್ಟೋರೆಂಟ್ ಹೆಸರು ರಾಯಲ್ ರಿಚ್ ಅಂತ. ನೆನ್ನೆ ನಾನು ನೋಡಿದೆ, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ ಇದೆ ರೆಸ್ಟೋರೆಂಟ್. ಸೊ ವಿ ಆರ್ ಗೋಯಿಂಗ್ ಅದು ಇದಾದ ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀವಿ. ನೋಡಿ ಇದಿದೆ ರೆಸ್ಟೋರೆಂಟು. ನಾವು ಪ್ರೈಸ್ ಕಮ್ಮಿ ಅಂತ ಬಂದೆ, ಬಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಮ್ದನಾಗಿಂತ ಎಕ್ಸ್ಪೆನ್ಸಿವ್ ಇದೆ. ಇಟ್ಸ್ ಓಕೆ, ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ಲೆಟ್ಸ್ ಹ್ಯಾವ್ ಅಂತ ಅಷ್ಟೆ. ಓಕೆ ಗೈಸ್, ಐ ಹ್ಯಾವ್ ಆರ್ಡರ್ ನಾರ್ಮಲ್ ನಾನ್ ವೆಜ್ ವೆಜ್ ಮೀಲ್ಸ್. ಓಕೆ, ತಿನ್ಬಿಟ್ಟು ಮತ್ತೆ ಎಲ್ಲೆಲ್ಲ ಹೋಗ್ತೀರಿ ಅಂತ ನಿಮ್ಗೆ ಹೇಳ್ತೀನಿ. ತಿನ್ಬಿಟ್ಟಿದ್ಯಾ ಗೈಸ್? ನಾನು ಎಷ್ಟೋ ದಿವಸ ಆದಮೇಲೆ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೆ. ಇಟ್ಸ್ ಬೀನ್ ಲೈಕ್ 1 week 9 days. ಹೊಟ್ಟೆ ತುಂಬ ತಿಂದಿದ್ದಾಳೆ, ಬಟ್ ನಾನ್ ವೆಜ್ ತಿಂದಿರಲಿಲ್ಲ. ನಾನ್ ವೆಜ್ ಪ್ರಾಬ್ಲಮ್, ಬಟ್ ನಾನ್ ವೆಜ್ ಹೆಂಗಿತ್ತು? ಇಟ್ ವಾಸ್ ವೆರಿ ಗುಡ್. ಹಿಂಗೆ ಹಿಡ್ಕೊ. ಇಟ್ ವಾಸ್ ರಿಯಲಿ ಗುಡ್. ಐ ಎಂಜಾಯ್ಡ್ ಇಟ್ ಪರ್ಸ್ನಲಿ. ಇಷ್ಟ ಆಯಿತು ನಮಗೆ. ನಂದನ ಫ್ಲೇವರ್ಸ್ ಬಂತು. ನಮ್ಮ ನಂದನ ಫ್ಲೇವರ್ಸ್. ಗೈಸ್ ಇವಾಗ ಬೋಟಿಂಗ್ ಹತ್ರ ಬಂದಿದ್ದೀವಿ. ಇವ್ರು ಮಾಡು ಅಂದ್ರೆ ಮಾಡ್ತಾನೆ ಇಲ್ಲ ಗೈಸ್. ಮಾಡೇ ಬೋಟಿಂಗ್ ಮಾಡಲ್ವಾ? ಅವಳೇನೋ ಎದುರ್ಕೊಂತ ಇದ್ದಾಳೆ. ನೀನು ಯಾಕೆ ಎದುರ್ಕೊಬಿಡಿ, ಏನಾಗಲ್ಲ. ನಾನು ಯಾಕೆ ಎದುರ್ಕೊಡ್ಲಿ? ನನ್ನ ಮೇಲೆ ಏನಕ್ಕೆ ಆಗ್ತಾ ಇದ್ಯಾ? ನೀನು ಪ್ಲೀಸ್ ಪ್ಲೀಸ್ ಅಂತ ಅಲ್ಲಿಂದ. ಏನಿಲ್ಲ ಗೈಸ್, ಸ್ವಲ್ಪ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನೀವು ಅನ್ಕೋಬೋದು ಇವಳು ಜಾಲಿಯಾಗೋಳೆ ಎಲ್ಲ ಅವಳೆ ಅಂತ. ಎಂಥದ್ದು ಇಲ್ಲ, ನನ್ನ ಕಷ್ಟ ನನಗೆ ಆಗ್ಬಿಟ್ಟೈತೆ. ಅನ್ನೋದು ನೀನು ಹೋಗಂಗಿದ್ರೆ ಹೋಗ. ಸರಿ ಬರ್ತೀನಿ ಬಾ ಓಲಿ. ಹಿಂಗೋ ಏನಿಲ್ಲ ಬಿಡು. ಅದು ಪೆಡಲ್ ಬೋಟ್ ನಂಗೆ ಆಗಲ್ಲ, ಹೊಟ್ಟೆ ನೋವು ಬರ್ತೈತೆ ಪೆಡಲ್ ಮಾಡಿ ಮಾಡಿ. ಅಲ್ಲಿ ನೋಡೋತಾವ್ರೆ. ಓಕೆ, ಅದೇ ಕುತ್ಕೊಂಡು ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಒಂಥರ ಅಲ್ಲ, ನಿಮ್ದು ಅನ್ಸ್ತೈತೆ ನೀರು ನೋಡ್ತಾ ಇದ್ದೆ. ಓದ್ತಾಳೆ ನೋಡಿ ಎಲ್ಲೆಲ್ಲ. ಹಂಗೆ ಬಿಡ್ತಾರ ಸುಮ್ಮನೆ ಹೋಗೋಕ್ಕೆ? ಕಲ್ಲೆಲ್ಲ ಸಿಗ್ತಾವ. ಗೈಸ್ ಲಿಖಿತ ಇದ್ರಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾಳೆ ಗೈಸ್. ಊಟ ರೆಡಿ ಮಾಡ್ಕೊಂಡು ಅಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅದು ಯಾವುದೋ ಒಂದು ಫಿಲಮ್ ಇದೆಯಲ್ಲ, ಯಾವುದದು ನನ್ನ ಫೇವ್ರೆಟ್ ಮೂವಿ. ಅದಂತ ಐಲ್ಯಾಂಡ್ ಇದು ಮಾಡ್ತಾನಲ್ಲ, ಇಂಗ್ಲೀಷ್ ಮೂವಿ. ಗೈಸ್ ನಂಗೆ ಯಾವ್ದು ಗೊತ್ತದು? ಅದೇ ಟೈಗರ್ ಜೊತೆ ಅಲ್ಲ, ಟೈಗರ್ ಲೈಫ್ ಆಫ್ ಪೈ. ಲೈಫ್ ಆಫ್ ಪೈ. ಲಿಕ್ಕಿ ರಚ್ ಲೈಫ್ ಆಫ್ ಪೈ. ಮಾಡ್ಕೊಂಡು ನಮ್ಮ ಇಂಗ್ಲಿಷ್ ಬರ್ತೀನಿ. ರೀಲ್ಸ್ ಮಾಡೆ ಸೀರಿಯಸ್. ಗೈಸ್ ಇದು ಬಂದ್ಬಿಟ್ಟು ಮಿಲ್ಟ್ರಿ ಮಹಾದೇವ್ ಟೆಂಪಲ್, ಬೆಳಗಾಂ. ನಡಿ. ಏನ್ ಬಿಸಿಲು ಗೈಸ್ ಊರು. ಬಾ ಅಲ್ಲ ಜಿಂಕೆನಾ ನೋಡಿ ಗೈಸ್. ಕ್ಯೂರಿ ಹಲೋ ಟು ಮೈ ವ್ಲಾಗ್. ಓನಮ್ಮ ಕಂದಾಸ್. ಜಿಂಕೆ ಕಾಡು ಪ್ರಾಣಿನಾ ಗೈಸ್? ಇವಾಗ ಜಸ್ಟ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀರಿ. ಅಯ್ಯಪ್ಪ, ದೇವಸ್ಥಾನ ಅನ್ವಿತ ಶಿವದ ಶಿವ ದೇವಸ್ಥಾನ ಅಂತ ಗೈಸ್, ಮಹಾದೇವದು. ಸೊ ನಾನು ನಾನ್ ವೆಜ್ ತಿನ್ಬಿಟ್ಟಿದ್ದೀನಲ್ಲ, ಹೋಗಂಗಿಲ್ಲ. ಇವಳು ಹೋಗಿ ತೋರಿಸ್ತಾಳೆ, ನೋಡ್ಕೊಂಡು ಬನ್ನಿರಿ. ಹೋಗ್ತೀವಿ ಒಳಗಡೆ. ಸರಿ. ಜಿಂಕೆ ಮೇ ಬಿ ಅವಾಗ ಬರೋದಕ್ಕಿರೋದು. ಚೆನ್ನಾಗಿತ್ತು ನೋಡಿ, ತೋರಿಸ್ತೀನಿ. ಅಲ್ಲಿ ನೋಡು ಕೃಷ್ಣ ಅನ್ವಿತ. ಗೈಸ್ ಇಲ್ಲಿ ಮೊಲ ಐತೆ ಗೈಸ್. ಇಟ್ಸ್ ಲೈಕ್ ಒಂಥರ ಸ್ಮೆಲ್ ಜಾಸ್ತಿ ಇದೆ, ಇರೋಕ್ಕಾಗ್ತಾ ಇಲ್ಲ. ಹಸು ತೋರಿಸ್ತೀನಿ. ಹಸು ಕೊಂಬಿರೋ ಹಸು, ಜಾಸ್ತಿ ಕೊಂಬಿರೋ ಹಸು. ಆಟಿಟ್ಯೂಡ್ ಬಂದಿದೆ ಹಸುಗೆ ಆಟಿಟ್ಯೂಡ್ ಬಂದಿದೆ. ಅಲ್ಲಿ ಎಷ್ಟೊಂದು ರೀತಿ ತೋರಿಸ್ತೀನಿ. ಅಲ್ಲೇನೋ ಜಿಂಕೆ ಬಂದಿದೆ ಅಂತ ಹೋಗ್ತಾವಳ. ಹಸು ಬಂದಿದೆ ಅಂತ. ಆ ಜಿಂಕೆನ ಹಸು ಇಕ್ಕಲ್ ಅಂತ ಅವಳು. ಅವಳು ಲೂಸ್ ಅವಳು. ಚೆನ್ನಾಯ್ತಾ? ತಗೊಂಡು ನೀರು ತಿನ್ಸು. ಕಿತ್ಕೊಂಡ್ಬಿಟ್ವೆ.
ಕಟ್ ಮಾಡ ಕಚ್ಗಿಸ್ಬಿಟ್ರೆ ಬೇಬಿ ಕಾವು ಕಾವು ಹೊಟ್ಟೆ ತುಂಬದ ಕೈದಕ್ಕೆ ತಿನ್ಸೋ ಉಯ್ ಪಾಪ ಕೃಷ್ಣ. ಗೈಸ್ ಇದಾಗಿತ್ತು ನಮ್ಮ ಜರ್ನಿ ಆಫ್ 9 ಡೇಸ್. ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟು ದಿವಸ ನಾನು ಜರ್ನಿ ಮಾಡಿದ್ದಂದರೆ ನಾನು ಇಷ್ಟು ದಿವಸ ಯಾವತ್ತೂ ಹೋಗಿರಲಿಲ್ಲ. ಆಲ್ ಬಿಕಾಸ್ ಆಫ್ ದಿಸ್ ಲೇಡಿ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ವಾಟ್ ಎವರ್ ದಿಸ್. Don't call me again. It is very much satisfied for me. And I'm really thankful. Thank you, thank you so much for the experience and things. ನಮ್ಮ ಮನೇಲಿ ಇಷ್ಟು ದಿನ ಕರೆದ್ರೆ ಅವ್ರ ಮನೇಲಿ ಡೆಫಿನೆಟ್ಲಿ ಬಿಡ್ತಾರಲ್ಲ, ಅದು ಗೊತ್ತಿರೋ ವಿಷಯ. ನಮ್ಮಮ್ಮ ಅಪ್ಪ ಅದೇನಕ್ಕೆ ಬಿಟ್ಟಾರೋ ನನಗೂ ಗೊತ್ತಿಲ್ಲ. ಓಕೆ, ಇದಾಗಿ ಇದು ತುಂಬ ಇಷ್ಟ. ಲೈಕ್ ನಾನು ಫಸ್ಟ್ ಟೈಮ್ ನಾನು ಇಷ್ಟಪಟ್ಟಿದ್ದೀನಿ. ಡೆಫಿನೆಟ್ಲಿ ಎಸ್. ಕಷ್ಟನೂ ಆಗಿದೆ, ಡೆಫಿನೆಟ್ಲಿ ಎಸ್. ಆ್ಯಂಡ್ ಥ್ಯಾಂಕ್ ಯು ಗೈಸ್, ನೀವು ಈ ಜರ್ನಿಯಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ. ನೀವು ವ್ಲಾಗ್ ಮಾಡ್ತಾ ಮಾಡ್ತಾ ನನಗೆ ಯುನೋ ಇಟ್ ವಾಸ್ ರಿಯಲಿ ಗುಡ್ ಫಾರ್ ಮಿ, ಬ್ಯಾಲೆನ್ಸ್ಡ್ ಇತ್ತು. ಥ್ಯಾಂಕ್ ಯು ಗೈಸ್ ನನ್ನ ಜರ್ನಿಯಲ್ಲಿ ಇದ್ದದಕ್ಕೆ. ನೆಕ್ಸ್ಟ್ ಮತ್ತೊಂದು ವ್ಲಾಗು ನನ್ನ ಮನೆಯವ್ರಿಗೆ ಸ್ವಲ್ಪ ಗಿಫ್ಟ್ ತೊಗೊಂಡಿದ್ದೀನಿ, ಗಿಫ್ಟ್ಸು ಅದನ್ನೆಲ್ಲ ಕೊಡಬೇಕಿದೆ. ಅದನ್ನೊಂದು ವ್ಲಾಗ್ ಮಾಡ್ತೀನಿ. ಆಮೇಲೆ ನಾಳೆ ಬೆಂಗಳೂರಿಗೆ ಹೋಗೋದೊಂದು ವ್ಲಾಗ್ ಮಾಡಿಬಿಟ್ಟು ಕಂಪ್ಲೀಟ್ ಟ್ರಾವೆಲ್ ಎಂಡೆಡ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲಿ ಗಂಟ ನಾನು ವ್ಲಾಗ್ ನೋಡೋದಕ್ಕೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವ್ಲಾಗ್ ಆಗಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನೀವು ಯಾವುದಾದ್ರೂ ವ್ಲಾಗ್ಸ್ ಮಿಸ್ ಮಾಡಿದರೆ ಈ ಸೀರೀಸಲ್ಲಿ ದಯವಿಟ್ಟು ಹೋಗಿ ನೋಡಿ ಚಾನಲಲ್ಲಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್.